ನೆಕ್ಸ್ಟ್ ಹೆಂಡತಿ ಕಾಣದೆ ಹೋದ್ರೆ ಸುಮ್ನಿರ್ತೀಯಲ್ಲ, ಸುಮ್ನಿರ್ತೀಯ ಹೇಳ? ಯಾಕವ ಹೆದರ್ಕತಾ ಇದೆಯಾ? ನಾನೇ ಕಣವ, ನಿನ್ ಮಾವ. ನೀವಾ? ನಾನ್ ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಾ ಇದೀಯ ತಾಯಿ? ಅದು ಮಾವ. ಒಂದ್ ನಿಮಿಷ, ಅದಕ್ಕಿಂತ ಮುಂಚೆ ನಂದೊಂದು ಪ್ರಶ್ನೆ ಇದೆ. ಗಾಬರಿ ಆದಾಗೆಲ್ಲ ನೀನು ಅಣ್ಣ ಅಂತಿದ್ದವಳು ಇವತ್ತು ಮೊದಲನೇ ಸಲ ಅಮ್ಮ ಅಂದ್ಯಲ್ಲ, ಯಾಕವ ತಾಯಿ? ಹೌದಾ? ಅದೇನೋ ನಂಗೆ ಗೊತ್ತಿಲ್ಲದೆ ಬಂದ್ಬಿಡ್ತು ಮಾವ. ಸರಿ ಕಣವಾ, ಆದ್ರೆ ನೀನು ಇಷ್ಟೊತ್ತಲ್ಲಿ ಇಲ್ಲಿ ಯಾಕೆ ಬಂದಿದ್ಯಾ ಅಂತ? ಅದು ಶಾಂತಮ್ಮನ ಅತ್ತೆ ಮತ್ತೆ ಸೀನಾ ಇಬ್ರು ಸೇರ್ಕೊಂಡು ಚೆನ್ನಾಗಿ ಬೈದು ಕುತ್ತಿಗೆ ಪಟ್ಟಿ ಹಿಡಿದು ಮನೆಯಿಂದ ಆಚೆ ದಬ್ಬಿಟ್ರು. ನಡಿಯ ಮನೆ ಬಿಟ್ಟು ಆಚೆಗೆ. ಅಯ್ಯೋ ಮಾವ, ಏನಾಯ್ತು? ಇನ್ನೂ ಏನು ಆಗಿಲ್ಲ ಕಣವಾ, ಈಗ ಪ್ರಳಯ ಆಗತ್ತೆ. ಅವ್ರು ಯಾರ ಮೇಲೆ ಕೈ ಮಾಡಿ ಮನೆಯಿಂದ ಆಚೆ ಹಾಕಿದಾರಂತ ಅವ್ರಿಗೆ ಗೊತ್ತಿಲ್ಲ. ನಡಿಯವ್ವ, ನಡಿ. ಅಯ್ಯೋ ಮಾವ, ಮಾವ ಬೇಡ ಮಾವ. ಮಾವ ಒಂದ್ ನಿಮಿಷ ನನ್ ಮಾತು ಕೇಳಿ. ಹೇಳ, ನಿನ್ ಹೆಂಡ್ರ ಮುಖ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಪಾರು ಕಾಣದೆ ಹೋದ್ರೆ ಹಂಗೆ ಇದ್ಬಿಟ್ಟಿಯಾ? ಆಯ್ತದಿಲ್ಲ, ಆಗಕ್ಕಿಲ್ಲ. ಆವತ್ತು ಪಾರು 5 ನಿಮಿಷ ಕಾಣದೆ ಹೋದಾಗ ಹುಚ್ಚ ಆಡ್ದಂಗೆ ಆಡ್ಬಿಟ್ಟೆ. ಜೀವನನೇ ಕಳ್ಕೊಂಡಂಗೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಡ್ದೆ. ಅಂತದ್ರೊಳಗೆ ಕಣ್ಮರೆಯಾಗಿ ಹೋದ ನನ್ನ ಹೆಂಡ್ರು ಏಟೋ ವರ್ಷ ಆದ್ಮೇಲೆ ವಾಪಸ್ ಬಂದವಳೆ. ಗಂಡ್ಸಾಗಿರೋ ನಾನು ಹೊರದೋಗ್ಬಿಟ್ಟೆ ಕಲ, ಹೊರದೋಗ್ಬಿಟ್ಟೆ. ನನ್ನ ಜೀವನನೇ ಮುಳುಗಿಸ್ಕೊಳ್ಳಕ್ಕೆ ಕುಡಿದು ಸಾಯನ ಅಂತ ನಿರ್ಧಾರ ಮಾಡಿದೆ. ಯಾವಾಗ ದೇವತೆ ತರ ನನ್ನ ಸೊಸೆ ಬಂದು ಕುಡ್ತಾ ಬಿಡಿಸಿದ್ಲು, ಆವಾಗ ನಾನು ಸುದ್ದಾದೆ. ಆಮ್ಯಾಕೆ ನನ್ನ ಹೆಂಡ್ರು ಸಿಕ್ಕಿತ್ತು. ನೀನು ಹೇಳಿದ್ದು ನಿಜ. ನನ್ನ ಅಪ್ಪನಾಗಿ ಯಾವ ಜವಾಬ್ದಾರಿನೂ ಮಾಡಲಿಲ್ಲ. ಅಣ್ಣನಾಗಿ ನೀನ್ ಮಾಡಿದೆ, ಅದನ್ನ ಮೆಚ್ಕತೀನಿ. ಆದ್ರೆ ಇವಳು ಹೆರದೆ ಹೋಗಿದ್ದಿದ್ರೆ ಈ ಊರು, ಈ ಜನ, ಈ ಕುಟುಂಬ ಯಾವುದೂ ಇರ್ತಿರ್ಲಿಲ್ಲ. ಜಪ್ತಿಟ್ಕ ಈ ಋಣ ಕಾಣ ನನ್ನ ಹೆಂಡ್ರು ಈ ಮನೆಯಲ್ಲಿ ಇರಲೇಬೇಕು. ನೀನು ಅಲ್ಲೇಬೇಕು. ಅದ್ ನಾನು ಸತ್ತು ಸಾಧ್ಯ ಇಲ್ಲ. ಬೇಡವಾ, ಬೇಡ. ಮಕ್ಕಳ ಮುಂದೆ ತಂದೆ ತಾಯಿಗಳು ಸಾಯ್ಬೋದು, ಆದ್ರೆ ತಂದೆ ತಾಯಿಗಳ ಮುಂದೆ ಮಕ್ಕಳು ಸಾಯ್ಬಾರ್ದು. ಬಿಡ್ತು ಅನ್ನೋ. ಸಾಕು, ನಿನ್ ಮಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ. ಅಂತದ್ರಾಗೆ ನಿನ್ ಮಾತು ಕಳ್ಸ್ಕೊತೀವಿ. ನಾನು ನಿನ್ನ ನಾನೇ ಮನೇಲಿ ಇಟ್ಕೋತೀನಿ ಅನ್ಕೊಂಡಿದ್ಯಾ? ಏಟೊಂದು ಶ್ರಮ ಪಟ್ಬಿಟ್ಟು ಈ ಮನೇನ ಹೆಗಲ್ ಮೇಲೆ ಇಟ್ಕೊಂಡಿವ್ನಿ. ಈ ಮನೆ ನಂಗೆ ದೇವಸ್ಥಾನ ಇದ್ದಂಗೆ. ಅಂಥದ್ದಾಗೆ ನಿನ್ನಂತವಳಿಗೆ ಈ ಮನೇಲಿರಕ್ಕೆ ಅವಕಾಶನ? ನಡಿಯಾಚೆ. ನಿಮಿಷ. ಪಾರು, ನನಗೆ ನನ್ನ ಕೆಲಸ ಮಾಡಕ್ ಬಿಟ್ಬಿಡು. ಮಾವ, ಇದೊಂದ್ಸಲ ನನ್ನ ಮಾತು ಕೇಳು ಮಾವ. ಆಮೇಲೆ ಹಿಂಗೇನು ತೋಚತ್ತು ನೀನು ಅದನ್ನು ಮಾಡು. ನಾನು ಪೂರ್ತಿ ಹೇಳೋವರೆಗೂ ನಿನ್ನ ಕೋಪನ ಪ್ಲೀಸ್ ಹಿಡ್ದಿಡ್ಕೊ, ಪ್ಲೀಸ್.
ಹೇಳ್ಪಾರ ಹೇಳು. ಮಾವ, ಈ ಜಗತ್ತನ್ನೇ ತಗೋ, ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡ ತಾಯಿ ಎದೆ ಹಾಲು ಕೊಡ್ತಿದ್ದಾರೆ. ತಾಯಿಗೆ ಜಗತ್ತು ಜನನಿ ಅಂತ ಹೇಳ್ತಾರೆ. ಅಂತ ತಾಯಿ ಯಾವತ್ತೂ ತಪ್ಪು ಮಾಡಲ್ಲ ಅನ್ನೋದು ನನ್ನ ನಂಬಿಕೆ ಮಾತ್ರ ಅಲ್ಲ ಮಾವ, ಜಗತ್ತಲ್ಲಿರೋ ಎಲ್ಲರ ನಂಬಿಕೆ. ನಾನೊಬ್ಬನ್ ಬಿಟ್ಟು ಅದೇ ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಹೆತ್ತ ತಾಯಿನ ಎಷ್ಟೊಂದು ದ್ವೇಷ ಮಾಡ್ತಿಯಲ್ಲ ಮಾವ. ಎರಡನೇ ವಿಷಯ, ಅವರು ಈ ಮನೆ ಕೆಲಸದವರಲ್ಲ, ದೇವಿ ಪುತ್ರ ಶಿವು ತಾಯಿ ಅಂದ್ರೆ ನಿನ್ನ ಹೆತ್ತಮ್ಮ ಶಾರದಮ್ಮ. ಮೊದಲನೇ ತತ್ವ ಯಾರಿಗೆ?